ಅಕಾಲಿಕ ಮಳೆಯಿಂದ ಬೆಳೆ ನಷ್ಟ ಹೊಂದಿದ ರೈತರಿಗೆ ಸೂಕ್ತ ಪರಿಹಾರ ನೀಡಲು ಸರ್ಕಾರಕ್ಕೆ ಡಿಎಚ್ ಪೂಜಾರ್ ಒತ್ತಾಯ. ರಾಯಚೂರು ಜಿಲ್ಲೆಯ ಅಕಾಲಿಕ ಮಳೆಯಿಂದ ಭತ್ತ, ತೊಗರಿ, ಜೋಳ ಇತರೆ ಬೆಳೆ ನಷ್ಟವಾಗಿದ್ದು ರೈತರಿಗೆ ತುಂಬಾ ನೋವುಂಟಾಗಿದೆ. ಸರ್ಕಾರ ಭತ್ತದ ಬೆಳೆ ಕಟಾವಿಗೆ ಮುಂಚೆ ಖರೀದಿ ಕೇಂದ್ರ ತೆರೆದಿದ್ರೆ ರೈತರಿಗೆ ಅನುಕೂಲವಾಗುತ್ತಿತ್ತು. ಭತ್ತದ ಬೆಲೆ ಕನಿಷ್ಠ ಪ್ರಮಾಣಕ್ಕೆ ಕುಸಿದಿದೆ. ಸರ್ಕಾರ ಪ್ರತಿ ಕ್ವಿಂಟಲ್ ಭತ್ತಕ್ಕೆ ಕನಿಷ್ಠ ಬೆಂಬಲ ಬೆಲೆ 2,300 ರೂಪಾಯಿ ನಿಗದಿ ಮಾಡಿದೆ. ಆ ಪ್ರಕಾರವಾದರೂ ಪ್ರತಿ 75 ಕೆಜಿ ಭತ್ತಕ್ಕೆ 1,800 ರಿಂದ 1,900 ರೂಪಾಯಿ ಖರೀದಿಯಾಗಬೇಕು. ಆದರೆ ಖಾಸಗಿ ದಲ್ಲಾಳಿಗಳು ಪ್ರತಿ ಚೀಲಕ್ಕೆ 1,500 ರಿಂದ 1,600 ಖರೀದಿಸುತ್ತಾರೆ. ಈ ಕಾರಣ ರೈತರು ತುಂಬಾ ನಷ್ಟಕ್ಕೆ ಒಳಗಾಗುತ್ತಿದ್ದಾರೆ. ರಾಯಚೂರು ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿ 1/12/2024 ಖರೀದಿ ಕೇಂದ್ರ ತೆರೆದು ನೋಂದಣಿ ಆರಂಭಿಸಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೆಪ ಮಾತ್ರಕ್ಕೆ 7/12/2024 ಜಿಲ್ಲೆಯ 30 ಕಡೆ ಖರೀದಿ ಕೇಂದ್ರ ತೆರೆಯಲು ಪ್ರಕಟಣೆ ಹೊರಡಿಸಲಾಗಿದೆ. ಇದು ರೈತರ ಬಗ್ಗೆ ಸರ್ಕಾರ ಮೊಸಳೆ ಕಣ್ಣೀರು ಸುರಿಸುವ ಧೋರಣೆಯಾಗಿದೆ. ಸರ್ಕಾರ ಕೂಡಲೇ ಬೆಳೆ ನಷ್ಟ ಹೊಂದಿದ ರೈತರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಘೋಷಿಸಬೇಕು. ಸ್ಥಳೀಯ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರೈತರ ಸಾಲ ಮನ್ನಾ ಮಾಡಲು ಸಿಪಿಐಎಂಎಲ್ ಮಾಸ್ ಲೈನ್ ರಾಜ್ಯ ಕಾರ್ಯದರ್ಶಿ ಡಿಎಚ್ ಪೂಜಾರಿ ಪತ್ರಿಕಾಭವನದಲ್ಲಿ ಹೇಳಿಕೆ ನೀಡಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಶರಣರು ಪ್ರಕಾಶ್ ಪಾಟೀಲ್ ಅವರ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಿಪಿಐ ಕಾರ್ಯದರ್ಶಿ ಬಿಎನ್ ಯಾರದಿಹಾಳ್, ಕೆಆರ್ಎಸ್ ಜಿಲ್ಲಾ ಕಾರ್ಯದರ್ಶಿ ಚಿಟ್ಟಿಬಾಬು, ಕೆಆರ್ಎಸ್ ತಾಲೂಕಾ ಅಧ್ಯಕ್ಷ ರಮೇಶ್ ಪಾಟೀಲ್ ಬೆರ್ಗಿ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ವಿಷಯ ಏನಂತಂದರೆ, ಭತ್ತದ ಬೆಳೆ ಇವತ್ತು ನೆಲಕಚ್ಚಿದೆ. ರೈತರು ಬದುಕು ಭಾಳ ಅತಂತ್ರ ಆಗಿದೆ. ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡಿದ ಪ್ರಕಾರ ಒಕ್ಕಲ್ತನನೇ ಬೇಡ ಅನ್ನೋಷ್ಟು ಮಟ್ಟಿಗೆ ರೈತರು ಜಿಗುಪ್ಸೆಗೊಂಡಾರ. ನಷ್ಟದ ಬದುಕು ಅನ್ನೋಂಥದ್ದು, ಒಕ್ಕಲ್ತನ ನಷ್ಟದ ಬದುಕನ್ನು. ಇಂಥ ಸಂದರ್ಭದಲ್ಲಿ ಆದರೂ ಕೂಡ ಅನಿವಾರ್ಯ, ಬೇರೆ ಬೇರೆ ಬದುಕಿಲ್ಲ ಜನರಿಗೆ. ನಿರುದ್ಯೋಗ ಸಮಸ್ಯೆ ಅಂತ ಹೆಚ್ಚಾಗಿದೆ. ಒಕ್ಕಲ್ತನ ಮಾಡಬೇಕು, ಬದುಕಬೇಕು, ಅಲ್ಪ ಸ್ವಲ್ಪ ಭೂಮಿ ಇಟ್ಕೊಂಡು ಬದುಕಬೇಕು. ಸರ್ಕಾರದ ನೀತಿಗಳು ಏನೇ ಇರಲಿ, ಬೆಂಬಲ ಬೆಲೆ ಅವೈಜ್ಞಾನಿಕವಾಗಿದೆ, ಅದು ಸರಿ ಹೋಗೋದಿಲ್ಲ ಅಂತಕ್ಕಂಥದ್ದು ಕೂಡ ನಾವು ಹೋರಾಟ ಮಾಡ್ತಾ ಇದ್ವಿ. ಬೆಂಬಲ ಬೆಲೆ ಕಾಯ್ದೆ ಮಾಡಬೇಕು ಮತ್ತು ಬೆಂಬಲ ಬೆಲೆ ನಿಗದಿ ಮಾಡೋದು ಕೂಡ ವೈಜ್ಞಾನಿಕವಾಗಿ ಸ್ವಾಮಿನಾಥನ್ ಏನು ವರದಿಯನ್ನು ಕೊಟ್ಟಿದ್ರು ಆ ರೀತಿಯಲ್ಲಿ ಬೆಂಬಲ ಬೆಲೆ ನಿಗದಿ ಮಾಡಬೇಕಂತಕ್ಕಂಥದ್ದು ನಮ್ಮ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೋರಾಟಿದ್ರು. ಆದರೆ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರ ತಾನು ಮಾಡಿದಂಥ ತೀರ್ಮಾನಗಳು ಕೂಡ ಇವತ್ತು ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಏನು 1 ಕ್ವಿಂಟಲ್ ಭತ್ತಕ್ಕೆ 2,300 ರೂಪಾಯಿ ನಿಗದಿ ಮಾಡಿದ್ದಾರೆ. ಆದರೆ ಇವತ್ತು 1 ಕ್ವಿಂಟಲ್ಗೆ 2,300 ಅಂತಂದರೆ ಒಂದು ಚೀಲಕ್ಕೆ ಒಂದು ಚೀಲಕ್ಕೆ 75 ಕೆಜಿ ಒಂದು ಚೀಲಕ್ಕೆ ಕನಿಷ್ಠ 1,900 ರೂಪಾಯಿ ಆದರೂ ಖರೀದಿ ಆಗಬೇಕು. ಆದರೆ ಇಲ್ಲಿ ಪ್ರಾಕ್ಟಿಕಲ್ ಏನಾಗಿದೆ ಅಂತಂದರೆ ಬರೀ 1,500-1,600 ರೂಪಾಯಿ ಖರೀದಿ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಚೀಲ ಭತ್ತಕ್ಕೆ 300 ರಿಂದ 400 ರೂಪಾಯಿ ನಮ್ಮ ರೈತರಿಗೆ ನಷ್ಟ ಆಗ್ತಾ ಇದೆ. ಹಾಗಾಗಿ ನಾವು ಕಳೆದ ನವೆಂಬರ್ 16ನೇ ತಾರೀಕು ಜಿಲ್ಲೆಯಾದ್ಯಂತ ನಾವು ಹೋರಾಟ ಮಾಡಿದ್ವಿ. ಭತ್ತ ಮತ್ತು ತೊಗರಿ ಈ ಬೆಳೆ ಕಟಾವಿಗೆ ಬರೋದಕ್ಕಿಂತ ಮುಂಚೆನೇ ಖರೀದಿ ಕೇಂದ್ರ ತೆರೆಯಬೇಕಂತೇಳಿ ಹೋರಾಟ ಮಾಡಿದ್ವಿ. ಆದರೆ ಈ ಜಿಲ್ಲೆಯ ಯಾವ ಶಾಸಕರು ಮಾತಾಡಲಿಲ್ಲ ಮತ್ತು ಯಾವ ಸಂಸದರು ಮಾತಾಡಲಿಲ್ಲ, ಯಾವ ಮಂತ್ರಿಗಳು ಕೂಡ ಮಾತಾಡಲಿಲ್ಲ. ಜೊತೆಗೆ ನಾವೇನು 16ನೇ ತಾರೀಕು ಹೋರಾಟ ಮಾಡೋದಕ್ಕಿಂತ ಮುಂಚೆ, ಒಂದು ವಾರದ ಮುಂಚೆ ರಾಯಚೂರಲ್ಲಿ KDP ಸಭೆ ನಡೆದಿತ್ತು. ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳ ಸಭೆ ಅಂತ ಕರೀತೀವಿ, ಆ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಕೂಡ ಎಲ್ಲರೂ ಭಾಗವಹಿಸಿದ್ರು. ಜಿಲ್ಲೆಯ ಎಲ್ಲ ಸಂಸದರು, ಶಾಸಕರು, ಮಂತ್ರಿಗಳು ಎಲ್ಲರೂ ಭಾಗವಹಿಸಿದ್ರು. ಇವನ್ ಬಸವರಾಜ್ ಉಸ್ತುವಾರಿ ಮಂತ್ರಿ ಅಲ್ಲ, ಅವರು ಬೇರೆ ಸಣ್ಣ ನೀರಾವರಿ ಮಂತ್ರಿ ಅವರು ಇದ್ರು, ಶರಣ ಪ್ರಕಾಶ್ ಕೊಡಿದ್ರು. ಆ ಮೀಟಿಂಗ್ನಲ್ಲಿ ಖರೀದಿ ಕೇಂದ್ರ ಮಾತಾಡ್ಬೋದಾಗಿ ಮಾತಾಡಲೇ ಇಲ್ಲ. ಯಾಕೆ ಮಾತಾಡಲಿಲ್ಲ ಅಂದ್ರೆ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಖರೀದಿ ಕೇಂದ್ರ ತೆರೆಯೋದ್ರ ಬಗ್ಗೆ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ. ರೈತರಿಗೆ ಅನುಕೂಲ ಮಾಡ್ಬೇಕನ್ನೋದು ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ. ರೈತರಿಗೆ ನಷ್ಟ ಮಾಡ್ಬೇಕನ್ನೋದು ಇವ್ರಿಗೆ ಇಂಟ್ರೆಸ್ಟ್ ಆಗಿದೆ. ಹೋರಾಟ ಆದ್ಮೇಲೆ ನವೆಂಬರ್ 25 ಮೇಲೆ ಒಂದು ನಿರ್ಧಾರ ಮಾಡಿದ್ರು. ಜಿಲ್ಲಾಧಿಕಾರಿಗಳು ಟಾಸ್ಕ್ ಫೋರ್ಸ್ ಸಮಿತಿ ನಿರ್ಧಾರ ಮಾಡಿದ್ರು. 1ನೇ ತಾರೀಕು ಅಂದ್ರೆ ಡಿಸೆಂಬರ್ 1ರಿಂದ ನೋಂದಣಿ ಪ್ರಾರಂಭ ಮಾಡ್ತು ಅಂತಕ್ಕಂಥದ್ದು ಇದು ಮಾಡಿದ್ರು. ಡಿಸೆಂಬರ್ 1 ಕೂಡ ನೋಂದಣಿ ಪ್ರಾರಂಭ ಆಗಿಲ್ಲ, ಖರೀದಿ ಕೇಂದ್ರ ತೆರಲಿಲ್ಲ. ನಿನ್ನೆ ಪ್ರಾರಂಭ ಆಗಿದೆ, ಸಿಂಧೂರು ಬೇರೆ ಬೇರೆ ಕಡೆಗೆ ನೋಂದಣಿ ಕಾರ್ಯ ನಿನ್ನೆ ಪ್ರಾರಂಭ ಆಗಿದೆ. 7 ದಿನ ತಡವಾಗಿದೆ. ಅಂದ್ರೆ ಈಗಾಗಲೇ ಭತ್ತ 25% ಮಾರಾಟ ಮಾಡಿದ್ದಾರೆ ನಮ್ಮ ರೈತರು.
ಯಾಕೆಂತಂದ್ರೆ ಅವರಿಗೆ ಗೊಬ್ಬರದ ಅಂಗಡಿ ಕೊಡಬೇಕಾಗಿರ್ತದ, ಸಾಲದವರಿಗೆ ಕೊಡಬೇಕಾಗಿರ್ತದ, ಅಥವಾ ಕೂಲಿ ಕೊಡಬೇಕಾಗಿರ್ತದೆ, ಅನಿವಾರ್ಯ ಅವ್ರು ಮಾರಾಟ ಮಾಡಲೇಬೇಕು. ಹಾಗಾಗಿ ಅವರು 25% ಮಾರಾಟ ಮಾಡಿದ್ದಾರೆ. ಈಗ ಇನ್ನು ಉಳಿದಿರ್ತಕ್ಕಂಥದ್ದು ಏನಿದೆ, ಸಣ್ಣ ರೈತರು, ಮಧ್ಯಮ ವರ್ಗದ ರೈತರು ಇನ್ನೊಂದು 50% ಉಳಿದಿದೆ. ನೀವು ನೋಂದಣಿ ಅದು ಇದು ಅಂತ ಹೇಳ್ಬಿಟ್ರೆ ಇನ್ನೊಂದು 15 ದಿನ ಹೋಗ್ಬಿಡ್ತದೆ. ಹಾಗಾಗಿ 75% ಜನರು ಭತ್ತ ಮಾರಾಟ ಆಗಿಬಿಡ್ತದೆ. ಅಂದ್ರೆ ನಿಮ್ಮ ಖರೀದಿ ಕೇಂದ್ರ ತೆರೆಯುವುದು, ಅದರ ಲಾಭ ಯಾರಿಗಾಗ್ತದೆ? ವರ್ತಕರಿಗೆ ಆಗ್ತದೆ. ಹಾಗಾಗಿ ಅದಕ್ಕೆ ಇಲ್ಲಿ ನಾವೇನು ಚರ್ಚೆ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದ್ರೆ, ವಿರೋಧ ಪಕ್ಷದ ಬಿಜೆಪಿ ಅವರಾಗ್ಲಿ ಅಥವಾ ಕಾಂಗ್ರೆಸ್ನವರಾಗ್ಲಿ ನಿಮಗೆ ರೈತರ ಬಗ್ಗೆ ಕೆಲಸ ಮಾಡೋದಕ್ಕೆ ಅಥವಾ ರೈತರ ಪರವಾಗಿ ಕೆಲಸ ಮಾಡೋದಕ್ಕೆ ನಿಮ್ಗೆ ಮನಸ್ಸು ಇದೆಯೋ ಇಲ್ಲೋ ನಿಜವಾಗ್ಲೂ ಬೇಜಾರಾಗ್ತಾ ಇದೆ ನಮಗೆ. ಯಾವ ಪಾದನ್ನು ಬಳಸ್ಬೇಕನ್ನೋದು ಗೊತ್ತಾಗ್ತಾ ಇದೆಯಲ್ಲ. ಒಂದು ಕಡೆ ಈ ರೀತಿ ಆದರೆ ಇನ್ನೊಂದು ಕಡೆಗೆ ಅಕಾಲಿಕ ಮಳೆ ಬಂದು ಇಡೀ ನಮ್ಮ ಸಿಂಧೂರು ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು ಅಥವಾ ಕೊಪ್ಪಳ ಇರ್ಬೋದು, ಎಲ್ಲ ಕಡೆಗೆ ಭತ್ತ ಎಲ್ಲ ಬಿದ್ದೋಗಿದೆ. ಬಿದ್ದಂಥ ಭತ್ತ ಇವತ್ತು ಅದು ಸರಿಯಾದ ರೀತಿಯಿಂದ ಅದಕ್ಕೆ ಇದಾಗಲ್ಲ, ಲಾಸ್ ಆಗ್ತದೆ. ಎಷ್ಟು ಬರಬೇಕಾಗಿತ್ತು, ಒಂದು ಎಕರೆಗೆ 40ಕ್ಕಿಂತ ಜಾಸ್ತಿ ಬರ್ತಾ ಇತ್ತು. ಇವತ್ತು ಭತ್ತ ಬಿದ್ದರೆ ಅಷ್ಟು ಕೂಡ ಬರೋದಿಲ್ಲ. ಮತ್ತು ಪರಿಹಾರಕ್ಕೆ ಸಂಬಂಧಪಟ್ಟಂಗ ಇವತ್ತು ಪ್ರತಿಯೊಂದು ಹೊಲಗಳಿಗೆ ಹೋಗಿ ಪರಿಹಾರ ಸಮೀಕ್ಷೆ ಮಾಡ್ತಾ ಇಲ್ಲ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು. ಪ್ರತಿಯೊಂದು ಹೊಲಗಳಿಗೆ ತೆರಳಿ ಎಲ್ಲಿ ಲಾಸ್ ಆಗಿದೆ, ಎಲ್ಲಿ ಭತ್ತ ಬಿದ್ದಿದೆ, ಎಲ್ಲಿ ತೊಗರಿ ಬಿದ್ದಿದೆ, ಎಲ್ಲಿ ಜೋಳ ಬಿದ್ದಿದೆ ಅಂತೇಳಿ ಪ್ರತಿಯೊಂದು ಹೊಲಕ್ಕೆ ಹೋಗಿ ಸಮೀಕ್ಷೆ ಮಾಡ್ತಾ ಇಲ್ಲ. ಅವ್ರು ಎಲ್ಲೋ ಕೂತ್ಕೊಂಡು ಸಮೀಕ್ಷೆ ಮಾಡ್ತಾ ಇದ್ದಾರೆ. ಎಲ್ಲೋ ಗ್ರಾಮಗಳಲ್ಲಿ ಮುಖ್ಯ ರಸ್ತೆಗೆ ಹೋಗ್ಬಿಟ್ರೆ ಅಲ್ಲಿ ಪಕ್ಕದಲ್ಲಿ ಇದ್ದಲ್ಲಿ ಇದು ಮಾತ್ರ ಅವನ್ನ ಫೋಟೋ ಪಡ್ಕೊಂಡು ಅಥವಾ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೆಲವು ರೈತರು ಫೋನ್ ಮಾಡಿದ್ರೆ ಇಲ್ಲ ನೀವೇ ವಿಡಿಯೋ ಹಾಕ್ರಿ, ನೀವೇ ಅದೇನು GPS ಮಾಡಿ ಹಾಕ್ರಿ ಅಂತ ಹೇಳ್ಬಿಟ್ಟು ಹೇಳ್ತಕ್ಕಂಥದ್ದು ಏನಿದೆಯಲ್ಲ, ಇದು ಕರ್ತವ್ಯ ನಿರ್ಲಕ್ಷ್ಯ ಆಗಿದೆ. ಹಾಗಾಗಿ ಇವತ್ತು ಇಲ್ಲಿ ಬರ್ತಾ ಇದ್ದಾರ ಕಂದಾಯ ಮಿನಿಸ್ಟರ್ ಏನು ಇವತ್ತು ಕೃಷ್ಣ ಬೈರೇಗೌಡ ಬರ್ತಾ ಇದ್ದಾರಲ್ಲ, ಈ ಕುರಿತು ನೀವು ಚರ್ಚೆ ಮಾಡಬೇಕು. ಯಾರು ಕೃಷ್ಣ ಬೈರೇಗೌಡ, ನೀವು ಇದನ್ನ ಪ್ರಶ್ನೆಗೆ ನಮ್ಮ ಪ್ರಶ್ನೆಗೆ ಉತ್ತರ ಹೇಳ್ಬೇಕು. ನೀವು ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಾರ, ನಿಮ್ಮ ಯಾರು ಕಂದಾಯ ಯಾರು ಅಧಿಕಾರಿಗಳು, ತಹಸೀಲ್ದಾರ್ ಅವರು, DC ಅವರು ಮತ್ತೆ AC ಅವರು ಏನ್ ಕೆಲಸ ಮಾಡ್ತಾ ಇದ್ದಾರೆ? ಹಾಗಾಗಿ ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವ್ರು ಸಸ್ಪೆಂಡ್ ಮಾಡಬೇಕು. ಈ ರೀತಿ ಏನಾದರೂ ಸಮೀಕ್ಷೆ ಹೊಲಗಳಿಗೆ ಹೋಗಿ ನಷ್ಟ ಆಗಿದ್ದನ್ನು ಸರಿಯಾಗಿ ಸಮೀಕ್ಷೆ ಮಾಡಲಿಲ್ಲ ಅಂದ್ರೆ ಇಲ್ಲಿ ಭ್ರಷ್ಟಾಚಾರಕ್ಕೆ ಅನುಕೂಲ ಮಾಡಿಕೊಟ್ಟಂಗಾಗ್ತದೆ. ಎಲ್ಲಿ ಯಾವ ಹೊಲ ಬಿದ್ದಿರೋದಿಲ್ಲ, ಯಾವ ನಷ್ಟ ಆಗಿರೋದಿಲ್ಲ ಅಂಥವ್ರಿಗೆ ನೀವು ಪರಿಹಾರ. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.